ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮದ ನಿರಂಜನ ಶೂನ್ಯಪೀಠ, ವೀರಶೈವ ಸನಾತನ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ, ಬೇಡ ಜಂಗಮ ಧರ್ಮಪೀಠ, ವೀರಶೈವ ಸಂಸ್ಕೃತಿ ಪ್ರಸಾರ ಕೇಂದ್ರ, ಈ ಎಲ್ಲ ಹೆಸರುಗಳಿಂದ ಕರೆಯಲ್ಪಡುತ್ತಿರುವ ಈ ನಮ್ಮ ಧರ್ಮಪೀಠದಿಂದ ಇವತ್ತಿನ ಧರ್ಮ ಪ್ರವಚನವನ್ನು ಪ್ರಾರಂಭ ಮಾಡೋಣ. ನಿನ್ನೆಯ ದಿವಸ ನಾನು ಫೇಸ್ಬುಕ್ ಮಾಧ್ಯಮದಲ್ಲಿ ರೇವಣಸಿದ್ಧರ ವೀರಶೈವ ಆಚಾರ್ಯ ರೇವಣಸಿದ್ಧರು ಮತ್ತು ಕುರುಬ ರೇವಣಸಿದ್ಧರ ಬಗ್ಗೆ ಇರತಕ್ಕಂಥ ವ್ಯತ್ಯಾಸವನ್ನು ಬಹಳ ಎಳೆಯಾಗಿ ಬಹಳ ಶ್ರದ್ಧೆ ವಹಿಸಿ ಬರೆದೆ. ಕಾರಣಾಂತರದಿಂದ ಅದು ಅರ್ಧಂಬರ್ಧ ಪ್ರಸಾರವಾಗಿ ಇನ್ನರ್ಧ ತುಂಡರಿಸಿ ಹೋಗಿದೆ. ಆದರೆ ಅದರ ಬಗ್ಗೆ ನಮಗೇನು ಚಿಂತೆ ಇಲ್ಲ. ಸಾಕಷ್ಟು ಅಧ್ಯಯನ, ಸಾಕಷ್ಟು ಒಂದು ಜ್ಞಾನಕೋಶ ಇರುವುದರಿಂದ ಅದರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಚನೆ ಇಲ್ಲ. ಇನ್ನಷ್ಟು ಬರೆಯಬಹುದು, ಇನ್ನೂ ಎಷ್ಟು ಸಾರಿ ಬೇಕಾದ್ರೂ ಬರೀಬಹುದು. ಮತ್ತು ಈ ವೀರಶೈವ ಆಚಾರ್ಯ ರೇವಣಸಿದ್ಧರು ಮತ್ತು ಕುರುಬ ರೇವಣಸಿದ್ಧರ ಬಗ್ಗೆ ಇರತಕ್ಕಂಥ ವ್ಯತ್ಯಾಸಗಳನ್ನು ಎಷ್ಟು ಬಾರಿ ಹೇಳಿದ್ದಾಗ್ಯೂ ಕೂಡ ಏಕೋ ಜನಗಳ ತಲೆಗೆ ಹೋಗ್ತಾ ಇಲ್ಲ. ಕುರುಬರಂತೂ ಬಿಡಿ, ಅವರಿಗೆ ಅವ್ರದ್ದು ಆಲ್ಮತ ಪುರಾಣ ಮತ್ತು ತಗರ ಪವಾಡ ಅಂತ ಎರಡು ಸಣ್ಣ ಚಿಕ್ಕ ಜಾನಪದ ಕಾವ್ಯಗಳಿದ್ದಾವೆ. ಕೊನೆ ಪಕ್ಷ ಅದನ್ನು ಕೂಡ ಅವ್ರಿಗೆ ಅರ್ಥ ಮಾಡೋಕ್ಕೆ ಸಾಧ್ಯವಾಗಿಲ್ಲ. ನಾವೇನು ಚಿಂತೆ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಇತಿಹಾಸವೇ ಬೇರೆ ಇದೆ, ನಮ್ಮ ಸಂಸ್ಕೃತಿಯೇ ಬೇರೆ ಇದೆ, ನಮ್ಮ ಪರಂಪರೆಯೇ ಬೇರೆ ಇದೆ. ಆದರೆ ಏನೋ ಆಟ ಆಡ್ತಾ ಇದ್ದಾರೆ, ಅದಕ್ಕೊಂದು ಉತ್ತರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ಪ್ರಯತ್ನವನ್ನು ಮಾಡಿದ್ನೇ ವಿನಃ ಅನ್ಯಥಾ ಏನೂ ಇಲ್ಲ. ಅದರಿಂದ ವೀರಶೈವ ಪರಂಪರೆಯ ಮೂಲ ಇರತಕ್ಕಂಥದ್ದು ಕೈಲಾಸದಲ್ಲಿ. ಅಂದರೆ ಕೈಲಾಸ ಅಂತಂದರೆ ಬೆಟ್ಟದ ಮೇಲೆ ಅಂತಲ್ಲ, ಆ ಪ್ರದೇಶದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಮೂಲ ಶೈವ ಪರಂಪರೆಯಲ್ಲಿ ಇದೆ. ಯಾಕಂದರೆ ಬೇರೆಯವರಂಗೆ ಸುಮ್ಮನೆ ಅದು ಇದು ಕೈಲಾಸ ಅಂದ್ಕೊಳ್ಳಿ ಏನೋ ಅಂತ ಹೇಳ್ಬಿಟ್ಟು ಒಂದು ಆ ರೀತಿ ಹೇಳ್ತಕ್ಕಂಥ ಮನುಷ್ಯ ನಾನಲ್ಲ. ಯಾಕಂದರೆ ನನಗೆ ಸಂಶೋಧನೆ ಇದೆ, ವೈಜ್ಞಾನಿಕ ಹಿನ್ನೆಲೆ ಗೊತ್ತಿದೆ, ಆಧುನಿಕ ವಿಚಾರಧಾರೆಗಳು ಗೊತ್ತಿದ್ದಾವೆ. ಇವತ್ತಿನ ಎಲ್ಲ ಹಳೆಯ ಹೊಸ ಮಧ್ಯಮ ಎಲ್ಲ ರೀತಿಯ ಕಾವ್ಯ ಕಥೆಗಳ ಪ್ರಕಾರಗಳು ಕೂಡ ನಮಗೆ ಗೊತ್ತಿರೋದ್ರಿಂದ ನಾವು ಅದನ್ನು ಯಾವ ರೀತಿ ಹೇಳಬೇಕೋ ಆ ರೀತಿ ಹೇಳ್ತೀವಿ. ಅಂತೂ ಈಗಿನ ವೀರಶೈವ ಜಂಗಮರ ಒಂದು ಮೂಲಗಳು ವೇದ ಪೂರ್ವ ಕಾಲದವು ಅನ್ನೋದಂತೂ ಕೂಡ ಸತ್ಯ. ಆದರೆ ಈಗೇನಾಗಿದೆ ಅಂತಂದರೆ ವೀರಶೈವ ಜಂಗಮರನ್ನು ಇವರು ಇತ್ತೀಚೆಗೆ ಎಲ್ಲಿಂದಲೋ ಬಂದು ಸೇರಿಕೊಂಡಿರ್ತಕ್ಕಂಥ ಒಂದು ರೀತಿ ಯಾವುದೋ ಒಂದು ಕೆಳವರ್ಗ ಇರ್ಬೋದು ಅಂತ ಬಹಳ ರೀತಿಯಲ್ಲಿ ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ, ಅದನ್ನು ಅಪಪ್ರಚಾರ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಖಂಡಿತವಾಗೂ ಅದು ಸತ್ಯವಲ್ಲ. ಇದು ನಿಮ್ಮ ಭ್ರಮೆ ಇದು. ಅಥವಾ ನೀವು ದುರುದ್ದೇಶಪೂರ್ವಕವಾಗಿ ಯಾರದೋ ಒಂದು ಒತ್ತಡಕ್ಕೆ ಸಿಲುಕಿ ಯಾವುದೋ ರಾಜಕೀಯ ಅಥವಾ ಇನ್ಯಾವುದೋ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗಾಗಿ ನೀವೇನೇ ಮಾಡಿದರೂ ಕೂಡ ವೀರಶೈವ ಜಂಗಮರ ಮೂಲಗಳು ಇರುವುದು ಕೈಲಾಸ ಪರಂಪರೆಯಲ್ಲಿ, ಅಂದರೆ ಶಿವಗಣಗಳ ಪರಂಪರೆಯಲ್ಲಿ, ವೇದ ಪೂರ್ವ ಕಾಲದಲ್ಲಿ ಅಂತಕ್ಕಂಥದ್ದು ದೃಢವಾಗಿರ್ತಕ್ಕಂಥ ಸತ್ಯ. ಹೀಗಾಗಿ ನೀವು ವೀರಶೈವ ಆಚಾರ್ಯ ರೇವಣಸಿದ್ಧರನ್ನು ಪರಿಶಿಷ್ಟ ಪರಂಪರೆಯ ರೇವಣಸಿದ್ಧನಿಗೆ ಹೋಲಿಸಿದರೆ ಇದು ಎಂದೂ ಕೂಡ ಸಾಧ್ಯವಾಗದ ಮಾತು. ವೀರಶೈವಾಚಾರ್ಯ ರೇವಣಸಿದ್ಧರ ಮೂಲ ಇರತಕ್ಕಂಥದ್ದು ಲಾಕುಳ ಜೈನ ಬ್ರಾಹ್ಮಣ್ಯದಲ್ಲಿ. ಅವರ ಮೂಲ ಬಂದ್ಬಿಟ್ಟು ಜೈನ ಬ್ರಾಹ್ಮಣದಲ್ಲಿದೆ. ಅವರು ಲಕುಲೀಶ ಪರಂಪರೆಯವರು. ಲಕುಲೀಶ ಅಂತ ಒಬ್ಬ ಆಚಾರ್ಯ ಇದ್ದ, ಕ್ರಿಸ್ತ ಪೂರ್ವ ಕಾಲದಲ್ಲಿ ಒಂದು ಅಂದಾಜಿನ ಮೇಲೆ ಕ್ರಿಸ್ತ ಪೂರ್ವ ಕಾಲ ಅಂತ ಬರೆದಿದ್ದಾರೆ. ಆದರೆ ಇನ್ನೂ ಹಿಂದಕ್ಕೆ ಹೋಗುತ್ತೆ. ಅವನು ಲಕುಲೀಶ ಅಂತಕ್ಕಂಥವನು ಶಿವನ 28ನೇ ಯೋಗಾಚಾರ್ಯ. ಶಿವನಿಗೆ 28 ಜನ ಯೋಗಾಚಾರ್ಯರಿದ್ದಾರೆ. 28 ಶಿವಾಗಮಗಳು ಹೆಂಗಿದ್ದಾವೋ ಅದೇ ರೀತಿ ಒಂದೊಂದು ಆಗಮಕ್ಕೂ ಕೂಡ ಒಬ್ಬೊಬ್ಬರು ಆಚಾರ್ಯರಿದ್ದಾರೆ.
ಈತನದು ಲಕುಲಿಶ ಪಾಶುಪತ ಅಂತಕ್ಕಂಥ ಗ್ರಂಥವನ್ನು ಇವನು ಬರೆದಿರ್ತಾನೆ. ಮತ್ತಿವನು ಗಿರಿನಾರ ಕ್ಷೇತ್ರ ಏನಿದೆ ಇವತ್ತಿನ ಗುಜರಾತ್, ಅಲ್ಲಿ ಕಾಯಾರೋಹಣ ಅಂತಕ್ಕಂಥ ಊರಿನವರು. ಅಲ್ಲಿ ಈಗಲೂ ಕೂಡ ಲಕುಲೀಶನ ದೇವಾಲಯದ ಅವಶೇಷಗಳು ಕೂಡ ಇದ್ದಾವೆ. ಈ ಲಾಕುಳ ಶೈವರು, ಲಾಕುಳ ಜೈನರು ಶೈವರಾಗಿ ಬಂದರು. ಇದು ಭಾಳ ದೊಡ್ಡ ಇತಿಹಾಸ. ಕೇವಲ ಕುರುಬರ ಇತಿಹಾಸ ಮತ್ತು ವೀರಶೈವ ಜಂಗಮರ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದಲ್ಲ, ಬಹುಪೂರ್ವಕಾಲದ ಇತಿಹಾಸ. ಸಾಕಷ್ಟು ಇತಿಹಾಸಗಳು ನಮ್ಮಲ್ಲಿ ಇದ್ದಾವೆ. ಓದಲಿಕ್ಕೆ ಪಾಪ ಕೆಲವರಿಗೆ ಗೊತ್ತಿಲ್ಲ. ನಮ್ಮಂಥ ಸಂಶೋಧಕರು ಇದನ್ನು ಓದಿ ನಿಮಗೆ ತಿಳಿಸ್ಬೇಕೇ ವಿನಃ ಯಾರೂ ಕೂಡ ತಿಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ಲಕುಲೀಶ ಪರಂಪರೆ ಶೈವಕ್ಕೆ ಸೇರಿಕೊಂಡಂಥ ಕೊನೆಯ ಪರಂಪರೆ. ಇದಕ್ಕಿಂತ ಹಿಂದೆಯೇ ಪಾಶುಪತ, ಕಾಳಮುಖ, ಕಾಪಾಲಿಕ, ಅಘೋರ, ನಾಥ ಎಲ್ಲ ಇದ್ದವು ಶೈವದಲ್ಲಿ. ಇವೆಲ್ಲ ಶೈವದ ಭಾಗಗಳು. ನಾಥ ಅಂತ ಏನು ಬರುತ್ತೆ ಅದು ಶಿವನ ಭಕ್ತರಿಗೆ ಸಂಬಂಧಪಟ್ಟಂಥ ಪರಂಪರೆಗಳು. ಆದ್ದರಿಂದ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ. ಯಾರೂ ಕೂಡ ಕುರುಬ ರೇವಣಸಿದ್ದನಿಗೂ ವೀರಶೈವ ಆಚಾರ್ಯ ರೇವಣಸಿದ್ದನಿಗೂ ಹೋಲಿಸ್ಬೇಡ್ರಿ. ಯಾಕಂತಂದರೆ ವೀರಶೈವ ಆಚಾರ್ಯ ರೇವಣಸಿದ್ದರ ವರಪ್ರಸಾದ ಪುತ್ರ ಈ ರೇವಣಸಿದ್ದ, ಮತ್ತು ಕುರುಬರ ರೇವಣಸಿದ್ದನ ತಂದೆ ಪದ್ಮಗೊಂಡ ಕೂಡ ಈ ವೀರಶೈವ ಆಚಾರ್ಯ ರೇವಣಸಿದ್ದರ ವರಪ್ರಸಾದದಿಂದ ಹುಟ್ಟಿದ್ದಾನೆ ಅಂತೇಳಿದೆ. ಕಥೆಗಳು ತುಂಬ ಸರಳ ಇದ್ದಾವೆ, ಯಾವುದು ಕ್ಲಿಷ್ಟಕರ ಇಲ್ಲ. ಆದರೂ ಕೂಡ ಯಾಕೆ ನೀವು ತಿಣ್ಕಾಡ್ತಾ ಇದ್ದೀರಿ? ಯಾಕೆ ಒಂದು ರೀತಿಯಾಗಿ ವೀರಶೈವರನ್ನ ಓವರ್ಟೇಕ್ ಮಾಡಿ ತಾವು ಆ ಜಾಗ ಕೂತ್ಕೊಳ್ಳೋಕೆ ನೋಡ್ತಾ ಇದ್ದೀರಿ ಅಂತಕ್ಕಂಥದ್ದು ನನಗೆ ಬಹು ಸ್ಪಷ್ಟವಾಗಿ ಗೊತ್ತಿದೆ. ಹೇಗೆ ವೀರಶೈವ ಉಜ್ಜಿನಿ ಪೀಠವನ್ನು ನಮ್ಮದು ಅಂತೇಳಿ ಕೆಲವರು ಅದನ್ನು ಆಕ್ರಮಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೋ, ಅದೇ ರೀತಿಯಾಗಿ ನಿಮ್ಮದು ಒಂದು ಇದು ಬಂಡವಾದ ಅಂತಲೇ ಹೇಳಬೇಕು. ಇದಕ್ಕೆ ಕಾರಣ ಕಲಬುರ್ಗಿಯವರ ಕೆಲವು ವೀರಶೈವ ಸಾಹಿತ್ಯವನ್ನು ತಿರುಚಿ ಲಿಂಗಾಯತ ಸಾಹಿತ್ಯವನ್ನು ಮಾಡಿದಂಥ ಪ್ರಯತ್ನದ ಒಂದು ಮುಂದುವರೆದ ಭಾಗಗಳು ಅಂತ ಹೇಳಬೇಕು. ಯಾಕಂದರೆ ನಾನು ಬಾಲ್ಯದಿಂದಲೂ ಕೂಡ ಚಿತ್ರದುರ್ಗ ಪ್ರದೇಶದಲ್ಲಿ ಹುಟ್ಟಿದವನಾದ್ದರಿಂದ, ಅಲ್ಲೇ ಜೀವನವನ್ನು ಕಳೆದಿದ್ದರಿಂದ ಆ ಜಿಲ್ಲೆಯ ಆಟಗಳು ಏನು, ಅಲ್ಲಿರ್ತಕ್ಕಂಥ 2 ಮಠಗಳು ಏನೇನು ಮಾಡಿದವು ಅಂತಕ್ಕಂಥದ್ದು ನನಗೆ ಚೆನ್ನಾಗಿ ಗೊತ್ತಿದೆ. ಅದರ ಪ್ರಭಾವ ಏನೇನಾಯಿತು, ಅವರು ಯಾವ ರೀತಿ ಆಡ್ತಾ ಇದ್ದರು, ಸುಮ್ಮನೆ ಹೇಗೆ ಉಜ್ಜಿನಿ ನಮ್ಮದು ಅಂತ ಹೇಳ್ತಾ ಇದ್ದರು, ಸುಮ್ಮನೆ ಇತರ ವರ್ಗಗಳನ್ನು ವೀರಶೈವ ಜಂಗಮರಲ್ಲಿ ಎತ್ಕಟ್ತಾ ಇದ್ದರು, ವೀರಶೈವ ಜಂಗಮರ ಮೇಲೆ ಎಷ್ಟು ದ್ವೇಷ ಮಾಡ್ತಾಯಿದ್ರು ಅಂತಕ್ಕಂಥದ್ದು ನನಗೆ ಚೆನ್ನಾಗಿ ಗೊತ್ತಿದೆ. ಅದರ ಪರಿಣಾಮ ಇವತ್ತಿಗೂ ಕೂಡ ಅಂಥ ವಿಷಬೀಜಗಳು ಇವತ್ತಿಗೂ ಕೂಡ ಅಲ್ಲಿ ಇದ್ದಾವೆ. ಆದ್ದರಿಂದ ಆ ಪ್ರದೇಶವನ್ನೇ ಕಲುಷಿತ ಮಾಡಿದ್ದಾರೆ. ಅತ್ಯಂತ ಹಳೆಯ ಶಿಲಾಯುಗದ ಜನಾಂಗದ ಒಂದು ಕ್ಷೇತ್ರವಾಗಿರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆಯನ್ನು ಈ ರೀತಿ 2 ಮಠಗಳು ತಮ್ಮ ಕ್ರಾಂತಿಕಾರಕ ಮನೋಭಾವನೆಯಿಂದ ಬಹಳ ಕೆಡಿಸಿದ್ದಾರೆ ಅಂತಕ್ಕಂಥದ್ದೇ ನನ್ನ ಸ್ವಚ್ಛಂದವಾದ ಅಭಿಮತ. ಯಾಕಂದರೆ ಆ ಪ್ರದೇಶ ಬಹಳ ಎಲ್ಲ ಪ್ರದೇಶಗಳಂತೆ ಮುಗ್ಧವಾಗಿತ್ತು, ಸ್ನಿಗ್ಧವಾಗಿತ್ತು, ಬಹಳ ಚೆನ್ನಾಗಿತ್ತು, ಮುದವಾಗಿತ್ತು. ಆದರೆ ಆ ಪ್ರದೇಶದಲ್ಲಿ ಇಂಥ ವಿಷಬೀಜಗಳನ್ನು ಬಿತ್ತಿ ತಮ್ಮ ಕ್ರಾಂತಿಕಾರಕ ಮನೋಭಾವನೆಯಿಂದ, ತಮ್ಮ ವೈಯಕ್ತಿಕ ದ್ವೇಷದಿಂದ, ತಮ್ಮ ಸ್ವೇಚ್ಛಾಚಾರದ ಭಾವನೆಯಿಂದ ಆ ಪ್ರದೇಶವನ್ನು ಕೆಡಿಸಿದ್ದಾರೆ. ಈಗ ಆ ಪ್ರದೇಶದಲ್ಲಿ ಮೊದಲಿನ ಪ್ರಕೃತಿಯ ಶಾಂತಿ ಅಲ್ಲಿಲ್ಲ ಅಂತಕ್ಕಂಥದ್ದೇ ನನ್ನ ಭಾವನೆ. ಆದ್ದರಿಂದ ಅಲ್ಲಿ ಧರ್ಮ ಉಳಿದಿಲ್ಲ. ಇವರು ಎಷ್ಟೇ ಧರ್ಮ ಮತ ಅಂತ ಓಡಾಡಿದರೂ ಕೂಡ ಚಿತ್ರದುರ್ಗ ಪ್ರದೇಶದಲ್ಲಿ ಅತ್ಯಂತ ಧಾರ್ಮಿಕ ಸಂಸ್ಕೃತಿ ಬಹಳ ಕಡಿಮೆ ಇದೆ, ಸ್ವೇಚ್ಛಾಚಾರ ಬಹಳವಾಗಿದೆ. ಇದನ್ನು ನಾನು ಬಹಳ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಪ್ರತಿಯೊಂದು ಗ್ರಾಮಗಳನ್ನು ನೋಡಿದಾಗ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಕ್ತಿ ಭಾವಗಳು ಏನೂ ಉಳಿದಿಲ್ಲ. ಇದಕ್ಕೆ ಕಾರಣ ಈ 2 ಮಠಗಳ ವೈಚಾರಿಕತೆಯ ಪ್ರಭಾವ. ಆದ್ದರಿಂದ ಅವರಿಗೆ ಭಯ, ಭಕ್ತಿ, ದೈವನಿಷ್ಠೆ, ಸಂಸ್ಕಾರ ಏನೂ ಕೂಡ, ಗುರು ಹಿರಿಯರ ಮೇಲಿರತಕ್ಕಂಥ ಭಕ್ತಿ, ಶಾಸ್ತ್ರಗಳ ಮೇಲೆ ಶ್ರದ್ಧೆ, ಯಾವುದು ಕೂಡ ಧರ್ಮದ ಮೇಲೆ ನಿಷ್ಠೆ ಏನೂ ಕೂಡ ಉಳಿದಿಲ್ಲ. ಇದು ಸತ್ಯ ವಿಷಯ. ಸಾಮಾಜಿಕ ಸಂಶೋಧನೆ, ಸಾಂಸ್ಕೃತಿಕ ಸಂಶೋಧನೆಯ ಫಲಿತವನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಆದ್ದರಿಂದ ಇದು ಕೂಡದು, ಇದು ಆಗಬಾರ್ದು. ಎಲ್ಲ ಪ್ರದೇಶಗಳು ಕೂಡ ಶಾಂತಿಯ ನೆಲೆಯಲ್ಲಿರಬೇಕು.
ಯಾರೇ ಬಂದು ಜನಗಳಿಗೆ ಬುದ್ಧಿ ಕಲಿಸ್ತಕ್ಕಂಥದ್ದು, ಯಾವುದೇ ಮಠ ಬಂದು ಕಲಿಸ್ತಕ್ಕಂಥದ್ದು ಬೇಕಿಲ್ಲ. ಅವರವರೇ ಓದಿಕೊಂಡು ವಿದ್ಯಾವಂತರಾಗಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ನಿರ್ಧಾರ ಮಾಡ್ತಾರೆ. ನೀವು ಯಾರೂ ಬಂದು ಕೃತಕವಾಗಿ ಏನೇನೋ ಸೃಷ್ಟಿ ಮಾಡಿ ಈ ರೀತಿ ಕೆಡಿಸ್ತಕ್ಕಂಥದ್ದು ಖಂಡಿತ ಒಳ್ಳೆಯದಲ್ಲ. ಕೇವಲ ನಿಮ್ಮ ಮಠಗಳನ್ನು ಬೆಳೆಸಿಕೊಳ್ಳಲಿಕ್ಕೆ, ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಯನ್ನು ಬೆಳೆಸಿಕೊಳ್ಳಲಿಕ್ಕೆ ಇಂಥ ಕೆಲಸಗಳನ್ನು ಮಾಡಿ ಈ ಪ್ರದೇಶಗಳೆಲ್ಲ ಕೆಟ್ಟು ಹೋಗಿವೆ. ಇವತ್ತು ಏನೇನೂ ಉಳಿದಿಲ್ಲ ಅಲ್ಲಿ ಧರ್ಮ. ಬರೀ ಇಡೀ ಒಡಿ ಕಡಿ ಮಾಂಸ ಮಡ್ಡಿ ಇಂಥ ವಿಷಯ ಬರ್ತಾ ಇದ್ದಾವೆ ಬಿಟ್ಟರೆ ಅಲ್ಲಿ ಧರ್ಮದ ವಿಷಯವೇ ಉಳಿದಿಲ್ಲ. ಅದು ಬಹಳ ನಮಗೆ ನೋವಿನ ಸಂಗತಿ. ನಾವಾದರೂ ಸನಾತನ ವೀರಶೈವ ಧರ್ಮದ ವಾರಸುದಾರರಾಗಿ ಹಿಂದಿನ ಕಾಲದ ಪಂಚಮಠಗಳ ಪರಂಪರೆಯವರಾಗಿ, ಪಂಚಾಚಾರ್ಯರ ಪರಂಪರೆಯವರಾಗಿ ಆಗಮ ಶಾಸ್ತ್ರಗಳು ಇತ್ಯಾದಿ ಧಾರ್ಮಿಕ ಉತ್ತಮ ವಿಷಯಗಳನ್ನೇ ಹಿಡಿದುಕೊಂಡು ಬಂದಂಥ ನಮ್ಮಂಥವರಿಗೆ ಬಹಳ ನೋವಾಗಿದೆ. ಆದ್ದರಿಂದ ನಾನು ಇದನ್ನು ಹೇಳಬೇಕಾಗಿದೆ. ಎಷ್ಟು ದಿವಸ ಅಂಥೇಳಿ ಈ ನೋವನ್ನು ನಾವು ಸಹಿಸುವುದು. ಈಗ ಕೂಡ ಇಂಥ ಪ್ರಮಾದವನ್ನು ಮತ್ತೆ ಹುಟ್ಟು ಹಾಕಿದ್ದಾರೆ. ವೀರಶೈವ ಆಚಾರ್ಯ ರೇವಣಸಿದ್ದರ ಜನನ, ಬಾಲ್ಯ, ಅವರ ವಿದ್ಯಾಭ್ಯಾಸ, ಅವರು ಎಲ್ಲಿ ದೀಕ್ಷೆಗೊಂಡರು, ಯಾವ ಪ್ರದೇಶಗಳಲ್ಲಿ ಸಂಚಾರ ಮಾಡಿದರು, ಎಲ್ಲಿ ಮದುವೆಯಾದರು ಅಂತಕ್ಕಂಥದ್ದು, ಅವರ ಶಾಸನಗಳು ಎಲ್ಲವೂ ಕೂಡ ವಿಭಿನ್ನ ಇದ್ದಾವೆ. ಅವರ ಮೂಲವೇ ಲಾಕುಳ ಜೈನ ಮೂಲದಲ್ಲಿದೆ. ಅವರು ಭಾರದ್ವಾಜ ಗೋತ್ರದವರು ಅಂತೇಳಿ ಗುಮ್ಮಳಾಪುರ ಶಾಸನದಲ್ಲಿದೆ. ಅವರು ಮದುವೆಯಾದದ್ದು ಶ್ರೀಶೈಲ ಪಂಡಿತಾರಾಧ್ಯರ ಮಗಳನ್ನು. ಅದೇ ರೀತಿ ಅವರ ಶಿಷ್ಯ ಮರುಳಸಿದ್ದರು ಮದುವೆಯಾಗಿದ್ದು ಶ್ರೀಶೈಲ ಪಂಡಿತಾರಾಧ್ಯರ ಪ್ರವರೋತ್ಪನ್ನಳಾದ ಲೋಕಾಕ್ಷಿ ಭೈರವಿ ಅಂತೇಳಿ ಗ್ರಂಥದಲ್ಲಿ ಬಂದಿದೆ. ಸಂಶೋಧನೆ ಕೂಡ ಆಗಿದೆ. ಉಜ್ಜಯಿನಿ ಕ್ಷೇತ್ರದ ಬಗ್ಗೆಯೂ ಸಾಕಷ್ಟು ಸಂಶೋಧನೆ ಆಗಿದೆ. ಅಲ್ಲಿರ್ತಕ್ಕಂಥದ್ದು ಜೈನ ಬಸದಿಯಾಗಿತ್ತು. ಅದು ವೀರಶೈವ ಜೈನ ಬೌದ್ಧರ ಸಮನ್ವಯದ ಅಜೀವಿಕರ ಶೂನ್ಯ ಧ್ಯಾನ ಕೇಂದ್ರವಾಗಿತ್ತು ಅಂತಕ್ಕಂಥದ್ದು ಸ್ವಚ್ಛವಾದ ಸಂಶೋಧನೆ. ಆ ದೇವಾಲಯದಲ್ಲಿರ್ತಕ್ಕಂಥ ಧ್ಯಾನಸ್ಥ ಯೋಗಮೂರ್ತಿಗಳ ಭಂಗಿಗಳನ್ನು ನೋಡಿದಾಗ ಅದು ಖಂಡಿತವಾಗಿಯೂ ಜಾನಪದ ಕೆಳವರ್ಗದ ದಲಿತ ವರ್ಗದ ಮರುಳಸಿದ್ದನ ದೇವಾಲಯ ಅಲ್ಲ, ಖಂಡಿತ ಅಲ್ಲ. ಈ ಮರುಳಸಿದ್ದ ಹುಟ್ಟುವ ಮೊದಲೇ ಒಬ್ಬ ಮರುಳಸಿದ್ದ ಇದ್ದ ಅಂತಕ್ಕಂಥದ್ದು ಬರುತ್ತೆ, ಮರುಳಸಿದ್ದ ಕಾವ್ಯದಲ್ಲೂ ಬರುತ್ತೆ. ಅದೇ ರೀತಿಯಾಗಿ ವೀರಶೈವ ಆಚಾರ್ಯ ರೇವಣಸಿದ್ದರೇ ಬೇರೆ, ಮತ್ತು ಅವರ ವರಪ್ರಸಾದದಿಂದ ಹುಟ್ಟಿರ್ತಕ್ಕಂಥ ಪದ್ಮಗೊಂಡ, ಆದಿಗೊಂಡನ ಕೊನೆಯ ಮಗ ಪದ್ಮಗೊಂಡ, ಮತ್ತು ಆತನ ಮಗ ಕುರುಬ ರೇವಣಸಿದ್ದ. ಆ ಕುರುಬ ರೇವಣಸಿದ್ದನ ಹೆಸರು ಕೆಲವೇ ದಿವಸ ಉಳಿಯುತ್ತೆ, ಅನಂತರ ಅವನು ಶಾಂತಯ್ಯ ಆಗ್ತಾನೆ. ನೀವು ನೋಡಿ ಬೇಕಾದರೆ ಕುರುಬರಲ್ಲಿ ರೇವಣಸಿದ್ದ ಪರಂಪರೆ ಇದ್ದರೆ ಅದು ವೀರಶೈವಾಚಾರ್ಯರ ಗುರು ಪರಂಪರೆ. ಇನ್ನು ಶಿಷ್ಯವರ್ಗ ಅವರಲ್ಲಿ ಮಂಕಸಿದ್ದನ ಪರಂಪರೆ, ಮಂಕೊಡೆಯರು ಅಂತಿದ್ದಾರೆ. ಇದು ಸಂಶೋಧನೆ, ಸುಮ್ಮನೆ ಮಾತಲ್ಲ. ಅಮೋಘ ಸಿದ್ಧನ ಪರಂಪರೆ ಅಂತಿದೆ. ಅಮೋಘ ಸಿದ್ಧ ಅಂತ ಒಬ್ಬಿದ್ದ, ಅವನು ಕೂಡ ರೇವಣಸಿದ್ಧರ ಶಿಷ್ಯನಾಗಿದ್ದ. ಇನ್ನು ಸಿದ್ದರಾಮ, ಕುಡುವಕ್ಕಲಿಗರ ಸಿದ್ದರಾಮ, ಕುಡುವಕ್ಕಲಿಗರು, ಕುರುಬರು ಇವೆಲ್ಲ ಒಂದೇ ಸಮಾನಾರ್ಥಕ ಪದಗಳು. ಹೀಗಾಗಿ ಈ ಸಿದ್ದರಾಮನು ಕೂಡ ರೇವಣಸಿದ್ದರ ವರಪ್ರಸಾದ ಪುತ್ರ. ಆತನಿನ್ನೂ ತಾಯಿ ಗರ್ಭದಲ್ಲಿರ್ತಾನೆ. ಆಗಲೇ ರೇವಣಸಿದ್ದರು ಸೋಲಾಪುರಕ್ಕೆ ಹೋದಾಗ ಅವನ ತಾಯಿಯ ಗರ್ಭವನ್ನು ಮುಟ್ಟಿ ನಮಸ್ಕರಿಸಿ ಆಶೀರ್ವಾದವನ್ನು ಮಾಡಿ, ಇಲ್ಲಿ ಈ ಪ್ರದೇಶದಲ್ಲಿ ಒಬ್ಬ ಉತ್ತಮ ಪುತ್ರ ಜನಿಸ್ತಾನೆ ಅಂತೇಳಿ ಹೇಳ್ತಾರೆ. ಆಗ ಸಿದ್ದರಾಮನ ಜನನ ಆಗುತ್ತೆ. ಆ ಸಂದರ್ಭದಲ್ಲಿ ಆ ಸೊಲ್ಲಾಪುರಕ್ಕೆ ರೇವಣಸಿದ್ದರು ಹೋದಾಗ ಜೊತೆಯಲ್ಲಿ ರೇವಣಸಿದ್ದರ ಪುತ್ರ ರುದ್ರಮುನಿಗಳು ಅಲ್ಲಿರ್ತಾರೆ. ಅಂದರೆ ರುದ್ರಮುನಿಗಳು ರೇವಣಸಿದ್ದರಿಗಿಂತ ವಯಸ್ಸಿನಲ್ಲಿ ದೊಡ್ಡವರಿರ್ತಾರೆ. ಹೀಗೆ ಎಲ್ಲ ಕಡೆ ಅವರು ರೇವಣಸಿದ್ದರು ಅವತ್ತಿನ ಕಾಲದಲ್ಲಿ ಬಸವಣ್ಣನವರ ಪೂರ್ವಾಶ್ರಮದ ತಂದೆ ತಾಯಿಗಳ ಊರಿನಲ್ಲೂ ಅಲ್ಲಿ ಸಂಚಾರವನ್ನು ಮಾಡಿರ್ತಾರೆ. ರೇವಣಸಿದ್ದರ ಸಂಚಾರ ಅಂತಂದರೆ ಇಡೀ ಭಾರತದಾದ್ಯಂತ ಸಂಚಾರ. ಅಂಥ ವೀರಶೈವ ಆಚಾರ್ಯ ರೇವಣಸಿದ್ದರು ತಮ್ಮ ಗುರು ಶಿವಯೋಗಿ ಶಾಂತಿಮಯ್ಯ ಅಂತಿದೆ. ವಾರಣಾಸಿಯ ಶಾಂತಿಮಯ್ಯ ಅಂತ ಯಾವುದೋ ಒಂದು ಶಾಸನದಲ್ಲಿ ಓದಿದೆ. ಆದರೆ ವಾರಣಾಸಿಗೂ ಈ ವೀರಶೈವ ಆಚಾರ್ಯ ರೇವಣಸಿದ್ದರಿಗೂ ಏನೋ ಒಂದು ರೀತಿ ಸಂಬಂಧ ಇರುವಂತಿದೆ. ಆ ಎಳೆಯನ್ನು ಇನ್ನಷ್ಟು ಅಧ್ಯಯನವನ್ನು ಮಾಡಿ ಆ ಸಂಶೋಧನೆ ಎಳೆಯನ್ನು ಬಿಡಿಸುತ್ತೇನೆ, ಅದರಲ್ಲೇನು ಅನುಮಾನ ಇಲ್ಲ. ಆದರೆ
ವಾರಣಾಸಿಯು ಪ್ರಸಿದ್ಧ ಜಂಗಮ ಕ್ಷೇತ್ರವಾದ್ದರಿಂದ, ಧಾರ್ಮಿಕ ಕ್ಷೇತ್ರವಾದ್ದರಿಂದ ಸಂಬಂಧ ಇದ್ದರೂ ಇರ್ಬೋದು. ಯಾಕಂದರೆ ಈ ಶಿವಯೋಗಿ ಶಾಂತಿಮಯ್ಯನವರು ಬಹಳ ರೇವಣಸಿದ್ಧರಿಗಿಂತ ಹಿರಿಯರಾಗಿ ಶಿವಯೋಗಿಗಳು ಅಂತ ಅವರಿಗೆ ಅವರ ಹೆಸರೇ ಶಿವಯೋಗಿ ಇದೆ. ಶಿವಯೋಗಿ ಮಲ್ಲರಸ ಅಂತಿದ್ದಾನೆ, ಹೀಗೆಲ್ಲ ಇದೆ. ಹೀಗಾಗಿ ಈ ಕುರುಬರ ಜಾನಪದ ರೇವಣಸಿದ್ದನೇ ಬೇರೆ. ಶಾಂತ ಪರಂಪರೆ ಮತ್ತು ಮರುಳ ಪರಂಪರೆ ಇವೆಲ್ಲವೂ ಕೂಡ ಪರಿಶಿಷ್ಟ ಪರಂಪರೆಯಿಂದ ಬಂದಂಥವು. ಭಾರತದಲ್ಲಿ ಪರಿಶಿಷ್ಟ ಪರಂಪರೆಗಳು ಈಗಲೂ ಉಳಿದಿದ್ದಾವೆ. ಅದೇ ರೀತಿಯಾಗಿ ಶಿಷ್ಟ ಪರಂಪರೆಗಳು ಕೂಡ ಉಳಿದಿದ್ದಾವೆ. ಪರಿಶಿಷ್ಟ ಪರಂಪರೆಯವರು ಮಾಂಸಾಹಾರಿಗಳು, ಧರ್ಮ ಅವರಿಗೆ ಗೊತ್ತಿಲ್ಲ. ಕೇವಲ ಅವರು ಕುಲಕಸಬನ್ನು ಮಾಡಿಕೊಂಡು ಕುರಿ ಸಾಕಾಣಿಕೆ, ಪಶುಪಾಲನೆ, ವ್ಯವಸಾಯ ಇಂಥದ್ದು ಮಾಡ್ಕೊಂಬಂದಂಥವ್ರು. ಆದರೆ ಶಿಷ್ಟ ಪರಂಪರೆಯ ವೀರಶೈವ ಜಂಗಮರು ಆಗಮಾಚಾರ್ಯರಾಗಿ ಎಲ್ಲ ಧಾರ್ಮಿಕ ತಪಸ್ಸು, ಯೋಗ, ಶಾಂತಿ, ಅಹಿಂಸೆ ಎಲ್ಲವನ್ನು ತಿಳಿದಂಥ ಜ್ಞಾನವನ್ನು ಪ್ರತಿಪಾದನೆ ಮಾಡತಕ್ಕಂಥ ಶಿವಗಣಗಳ ಪರಂಪರೆಯ ಜನಾಂಗವಾಗಿದ್ದಾರೆ ವೀರಶೈವ ಜಂಗಮರು. ಯಾವ ವೈದಿಕರು ಅಂದರೆ ಆರ್ಯರು ಈ ದೇಶಕ್ಕೆ ಬಂದರೋ ಅವರು ಶೈವ ಧರ್ಮದ ಮೇಲೆ ಮೊದಲು ಅಸಹನೆಯನ್ನು ಇಟ್ಟುಕೊಂಡಿರ್ತಾರೆ. ಇಲ್ಲಿ ಶೈವ ದ್ರಾವಿಡರಿದ್ದಿದ್ದು ನಿಜ, ಬಂದಿದ್ದು ಅವರು ಉತ್ತರ ಭಾರತದಲ್ಲಿ ಯಾವ ಹಿಮಾಲಯದ ತಪ್ಪಲಲ್ಲಿ ಈ ಒಂದು ಶೈವ ಜನಾಂಗ ಇತ್ತೋ, ಶಿವ ಜನಾಂಗ ಇತ್ತೋ ಅಂತಹ ಪ್ರದೇಶಕ್ಕೆ ಅವರು ಬರ್ತಾರೆ. ಬಂದಾಗ ಇಲ್ಲಿರ್ತಕ್ಕಂಥ ಶೈವ ಧರ್ಮ ಉತ್ತುಂಗ ಸ್ಥಿತಿಯಲ್ಲಿರುತ್ತೆ. ಅಹಿಂಸೆ, ಶಾಂತಿ, ತಪಸ್ಸು ಇಂಥದ್ದೆಲ್ಲ ಭಾಳ ಉತ್ತುಂಗ ಸ್ಥಿತಿಯಲ್ಲಿರುತ್ತೆ. ಆದರೆ ಅವರಿಗೆ ಅದನ್ನು ಜೀರ್ಣ ಮಾಡ್ಕೊಳ್ಳಿಕ್ಕಾಗಲ್ಲ. ಇವತ್ತಿನ ಪರಿಶಿಷ್ಟ ಜನಾಂಗಗಳು ಹೇಗೆ ಶಿಷ್ಟ ಪರಂಪರೆಯನ್ನು ಸಹಿಸ್ಲಿಕ್ಕೆ ಸಾಧ್ಯವಿಲ್ವೋ, ತಮ್ಮ ನಾಲಿಗೆಯ ಚಪಲವನ್ನು ಬಿಡದೆ ಮಾಂಸವನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು, ಲಿಂಗವನ್ನು ಧರಿಸಿದ್ರೂ ಕೂಡ ಮಾಂಸಾಹಾರಿ ಆಗ್ತೀನಿ, ಕುಡಿತೀನಿ, ತಿಂತೀನಿ ಅಂತ ಹೇಗೆ ಸಮರ್ಥನೆ ಮಾಡ್ಕೊಳ್ತಾರೋ ಅವತ್ತಿನ ಕಾಲದಲ್ಲಿ ಆಗ ಈ ರೀತಿ ಇತ್ತು. ಅಂಥ ಪ್ರಸಂಗದಲ್ಲಿ ಆರ್ಯ ವೈದಿಕರು ವೇದಗಳ ಪ್ರಕಾರ ಕರ್ಮಕಾಂಡವನ್ನು ಮಾಡ್ತಾಯಿದ್ರು. ಅಂದರೆ ಯಜ್ಞವನ್ನು ಏರ್ಪಡಿಸಿ ಅದಕ್ಕೆ ಪ್ರಾಣಿಗಳನ್ನು ಬಲಿ ಕೊಡ್ತಾಯಿದ್ರು. ಮೊದಲು ಆನೆಯನ್ನು ಬಲಿ ಕೊಡ್ತಾಯಿದ್ರು, ಅದು ಗಜಯಾಗ. ಅನಂತರ ಮುಂದೆ ಕುದುರೆಗಳನ್ನು ಬಲಿ ಕೊಡ್ತಾಯಿದ್ರು, ಅದು ಅಶ್ವಮೇಧ ಯಾಗ. ಮತ್ತು ಎಮ್ಮೆ ಕೋಣಗಳನ್ನು ಬಲಿ ಕೊಡ್ತಾಯಿದ್ರು, ಅದು ಮಹಿಷಯಾಗ. ಅನಂತರ ಕೊನೆಯದಾಗಿ ಕುರಿ ಮೇಕೆಗಳನ್ನು ಬಲಿ ಕೊಡ್ತಾಯಿದ್ರು, ಅದು ಅಜಯಾಗ. ಈ ರೀತಿಯಾಗಿ 4 ಪ್ರಕಾರದ ಚತುರ್ವಿಧ ಯಾಗಗಳನ್ನು ಮಾಡ್ತಾಯಿದ್ರು. ಅಂಥ ಜನಾಂಗ ಭಾರತಕ್ಕೆ ಬಂದಾಗ ಕೆಲವರು ಅದರಲ್ಲೂ ಕೂಡ ಸ್ವಭಾವತಃ ಅಹಿಂಸಾವಾದಿಗಳಾಗಿರ್ತಕ್ಕಂಥ ಕರುಣಾಮಯಿಗಳು ಇದ್ದರು. ಎಲ್ಲ ಜನಾಂಗದಲ್ಲೂ ಇರ್ತಾರೆ. ಇವತ್ತಿನ ಮಾಂಸಾಹಾರಿ ವರ್ಗದಲ್ಲೂ ಕೂಡ ಮಾಂಸವನ್ನು ಕಣ್ಣೆತ್ತಿ ನೋಡದಂಥ ಪ್ರಾಣಿಯನ್ನು ಅತ್ಯಂತ ಕರುಣೆಯಿಂದ ಸಾಕ್ತಕ್ಕಂಥವರು ಕೆಳವರ್ಗದಲ್ಲೂ ಕೂಡ ಇದ್ದಾರೆ. ಇದು ಪ್ರಕೃತಿಯ ನಿಯಮ. ಹೀಗಾಗಿ ಇಲ್ಲಿ ಮಾಂಸಾಹಾರಿಗಳು, ಸಸ್ಯಾಹಾರಿಗಳು, ಶಿಷ್ಟ ಜನಾಂಗ ಮತ್ತು ಪರಿಶಿಷ್ಟ ಜನಾಂಗ. ಶಿಷ್ಟ ಅಂದರೆ ಶಿಕ್ಷಿತ ಅಂತ, ಶಿಕ್ಷಣವನ್ನು ಪಡೆದಂಥ ಜನಾಂಗ. ಪರಿಶಿಷ್ಟ ಅಂದರೆ ವಿದ್ಯೆಯಿಂದ ವಂಚಿತವಾಗದಂಥ, ಜ್ಞಾನದಿಂದ ವಂಚಿತವಾದಂಥ, ಗುರುಕಾರುಣ್ಯದಿಂದ ವಂಚಿತವಾದಂಥ ಜನಾಂಗಗಳು ಅಂತ ಇಲ್ಲಿ ಅರ್ಥ. ಹಾಗಾದರೆ ಈ ಶಿಷ್ಟ ಜನಾಂಗ ಅಂದರೆ ಬ್ರಾಹ್ಮಣರು ಮತ್ತು ವೀರಶೈವ ಜಂಗಮರು ಪರಿಶಿಷ್ಟರಾಗಿರಲಿಲ್ವೇ ಅಂತ ಕೇಳಿದರೆ ಆಗಿರಬಹುದು, ಹೌದು. ಆದರೆ ಅದನ್ನು ದಾಟಿ ಈಗ ಜ್ಞಾನಮಯ ಗುರುಗಳಾಗಿದ್ದಾರೆ, ತೇಜೋಮಯರಾಗಿದ್ದಾರೆ, ವಿದ್ಯಾವಂತರಾಗಿದ್ದಾರೆ, ಸಂಸ್ಕೃತಿವಂತರಾಗಿದ್ದಾರೆ. ತಮ್ಮ ಪರಿಶಿಷ್ಟವನ್ನು ಎಂದೋ ಕಳ್ಕೊಂಡವರು ಈ ಶಿಷ್ಟ ಜನಾಂಗವಾಗಿದ್ದಾರೆ. ಇನ್ನೊಂದು ಕಡೆ ಪರಿಶಿಷ್ಟ ಜನಾಂಗ ತಮ್ಮ ಮೂಲ ಕಾಯಕಗಳನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಇದರ ಅರ್ಥ ಏನು ಅಂತಂದರೆ, ಈ ಪರಿಶಿಷ್ಟರಿಗಿಂತಲೂ ಹಿರಿಯರಾಗಿ ಈ ಶಿಷ್ಟ ಜನಾಂಗ ಇದ್ದಾರೆ ಅಂತ. ಇವರಿಗಿಂತ ಈಗಿನ ಪರಿಶಿಷ್ಟರಿಗಿಂತ ಈಗಿನ ಶಿಷ್ಟ ಜನಾಂಗ ವೀರಶೈವ ಜಂಗಮರು ಇನ್ನೂ ಹಿರಿಯ ಜನಾಂಗವಾಗಿ ತಮ್ಮ ಪರಿಶಿಷ್ಟತೆಯನ್ನು, ಅನಾಗರಿಕತೆಯನ್ನು ಮೊದಲೇ ಕಳ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಸಂಶೋಧನೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಇದು ಗೊತ್ತಿಲ್ಲದಲೇ
ಕುರುಬ ಹುಟ್ಟೋದಕ್ಕಿಂತ ಮುಂಚೆ ಕುಲುವಿಲ್ಲ ಅಂತಂದರೆ ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಮೇಧಾವಿತನದ ಸಂಶೋಧನೆಯ ಮಾತೇ ಅಲ್ಲ. ಇದು ಪರಿಪೂರ್ಣ ಸಂಶೋಧನೆ ಅಲ್ವೇ ಅಲ್ಲ. ನಾವು ಹೇಳ್ತೀವಿ ಜಂಗಮ ಹುಟ್ಟುವುದಕ್ಕಿಂತ ಮುಂಚೆ ಜಗತ್ತೇ ಇರಲಿಲ್ಲ. ಜಂಗಮ ಅಂದರೆ ಏನು? ಚೈತನ್ಯ, ಪರಮಾತ್ಮ, ಸಾಕ್ಷಾತ್ ಶಿವ. ನಮ್ಮ ದೇಶದಲ್ಲಿ ಎಲ್ಲಿಂದ ಶುರುವಾಗುತ್ತೆ? ಪರಿಶಿಷ್ಟ ಪರಂಪರೆಯಿಂದ ಶುರುವಾಗಲ್ಲ. ಧಾರ್ಮಿಕ ಚರಿತ್ರೆ ಶುರುವಾಗೋದು ಶಿವನಿಂದ. ಶಿವನನ್ನು ಏನಂತ ಕರಿತೀವಿ ನಾವು? ಜಂಗಮ, ಗುರು, ಯೋಗಿ ಅಂತ ಕರಿತೀವಿ. ಅಲ್ಲಿಂದ ಶುರು ಮಾಡಬೇಕು ವಿನಃ ನೀವು ಹೇಳ್ದಂಗೆ ಯಾರೋ ಒಬ್ಬ ಏನೋ ಬರದಂಗೆ ಅಲ್ಲ ಇದು. ಅದರಿಂದ ತಿಳ್ಕೊಳ್ಳಿ, ನಾವಿನ್ನೂ ಬದುಕಿದ್ದೀವಿ. ಜಂಗಮರಿನ್ನೂ ಬದುಕಿದ್ದೀವಿ ನಾವು. ಲಕ್ಷಾಂತರ ಜಂಗಮರು, ಕೋಟ್ಯಾಂತರ ಜಂಗಮರು ಇದ್ದೀವಿ ನಾವು. ನಾವಲ್ಲ, ನಾವಿಲ್ಲದಿದ್ರೂ ಕೂಡ ನಿಮಗೆ ಸರಿಯಾದ ತಲೆ ಇದ್ದಿದ್ದೇ ಆದರೆ, ಮೆದುಳು ಮೇಧಾವಿತನ ಇದ್ದದ್ದೇ ಆದರೆ, ನೀವಿಂಥ ಸಂಶೋಧನೆಯನ್ನು ಮಾಡಿ ವೀರಶೈವ ಜಂಗಮರನ್ನು ಅಲ್ಲಗಳೆದು ಕೆಳಮಟ್ಟಕ್ಕೆ ತಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀರಲ್ಲ, ನಿಮಗೆ ನಾಚಿಕೆ ಇಲ್ಲವೇ? ಮಾನ ಮರ್ಯಾದೆಗಳಿಲ್ಲವೇ? ಯಾವ ರೀತಿ ಸಂಶೋಧನೆ ನಿಮ್ಮದು? ಯಾರೋ ಬರೆದಿದ್ದನ್ನು ಹೌದು ಅಂತಿರಲ್ಲ, ಹೆಂಗೆ ಒಪ್ತೀರಿ? ವೀರಶೈವ ಆಚಾರ್ಯ ರೇವಣಸಿದ್ಧರ ಮೂಲಗಳು ಎಲ್ಲಿದೆ? ಅವರೆಲ್ಲಿ ಹುಟ್ಟಿದ್ರು ಗೊತ್ತಲ್ಲ. ರೇವಾ ನದಿಯ ದಂಡೆಯಲ್ಲಿ ಮಗುವಾಗಿ ಸಿಗ್ತಾರೆ. ಕುರುಬ ರೇವಣಸಿದ್ಧ ಎಲ್ಲಿ ಹುಟ್ಟುತ್ತಾನೆ? ಪದ್ಮಗೊಂಡನ ಮಗನಾಗಿ ಕುರಿ ದೊಡ್ಡಿಯಲ್ಲಿ ಹುಟ್ಟುತ್ತಾನೆ. ಇದು ಗೊತ್ತಿಲ್ಲವೇನು ನಿಮಗೆ? ನಾವು ಸುಮ್ಮನಿರ್ತೀವಿ. ಎಲ್ಲಿವರೆಗೂ ಸುಮ್ಮನಿರಕ್ಕೆ ಸಾಧ್ಯ? ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ಹೇಗೆ ಸುಮ್ಮನಿರಲಿ? ಆದ್ದರಿಂದ ನೀವು ತಲೆ ಉಪಯೋಗಿಸ್ರಿ. ಮಾಡಿದ್ದೆಲ್ಲ ಸಂಶೋಧನೆ ಅಲ್ಲ, ಅದು ಪರಿಪೂರ್ಣ ಇದ್ದರೆ ಎಲ್ಲರೂ ಒಪ್ತಾರೆ. ಮತ್ತೆ ಅವ್ರನ್ನ ಯಾರು ಕರ್ಕೊಂಡು ಹೋದರು? ಕೆಲವು ದಿವಸ ಅವರು ಕುರುಬರ ಮನೆ, ಕುಡುವಕ್ಕಳು ಯಾವುದೋ ಒಂದು ಮನೇಲಿ ಇದ್ದರು ಒಟ್ಟಿನಲ್ಲಿ. ಅವತ್ತಿನ ಕಾಲದಲ್ಲಿ ಈಗಿನಂತೆ ಏನು ಜಂಗಮರ ಮನೆ ಸಿಗುತ್ತೇನು ಅವ್ರನ್ನ ಬಿಡೋಕ್ಕೆ? ಅಥವಾ ಬ್ರಾಹ್ಮಣರ ಮನೆ ಸಿಗುತ್ತಾ ಹಳ್ಳಿಗಳಲ್ಲಿ? ಹೀಗಾಗಿ ಅವರು ಯಾವುದೋ ಮನೇಲಿ ಬಿಟ್ಟರು. ಕೆಲವು ದಿವಸ ಮತ್ತೆ ಬಂದು ಕರ್ಕೊಂಡೋದ್ರು. ಮತ್ಸ್ಯೇಂದ್ರನಾಥರು, ಗೋರಖನಾಥರು ಮೊದಲಾದ 5 ಜನ ನಾಥರು ಅವ್ರನ್ನ ಗಿರಿನಾರ ಕ್ಷೇತ್ರಕ್ಕೆ ಕರ್ಕೊಂಡೋಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡಿಸಿದರು. ದತ್ತ ಮುನಿಗಳು ಅಂತ ಇದ್ದರಲ್ಲಿ ಅವರು ಕೂಡ ರೇವಣಸಿದ್ಧರಿಗೆ ಉಪದೇಶವನ್ನು ಮಾಡ್ತಾರೆ. ಹೀಗಾಗಿ ಅಲ್ಲಿ ಅವರು ಚೆನ್ನಾಗಿ ಅಧ್ಯಯನ ಮಾಡ್ತಾರೆ. ಅನಂತರ ಅವರು ದಕ್ಷಿಣ ಭಾರತದ ಕಡೆ ಬರ್ತಾರೆ. ಗಿರಿನಾರ ಕ್ಷೇತ್ರ ಪ್ರಸಿದ್ಧ ಜೈನ ಕ್ಷೇತ್ರ. ಉಜ್ಜಯಂತ ಅಂತ ಕರೀತಾರೆ ಅದಕ್ಕೆ. ಬಹಳ ಕಡಿದಾಗಿರ್ತಕ್ಕಂಥ ಎತ್ತರವಾಗಿರ್ತಕ್ಕಂಥ ಬೆಟ್ಟ. ಈಗಲೂ ಕೂಡ ಅದು ಗುಜರಾತ್ನಲ್ಲಿದೆ. ಅಲ್ಲಿ ಮತ್ತು ಲಕುಲಿಶಂದು ಕೂಡ ಇದೆ, ಕಾಯಾವರೋಹಣ ಕ್ಷೇತ್ರ ಇದೆ ವಡೋದರ ಜಿಲ್ಲೆಯಲ್ಲಿ ಅಂತ. ಅದನ್ನು ಕೂಡ ನಾನು ಹೇಳಿದ್ದೀನಿ. ನಾವು ಎಷ್ಟು ಸಾರಿ ಹೇಳಿದರೂ ಬರೀ ಇದೇ ಪುಂಗಿ ಬಾರಿಸ್ತೀರಿ, ಇದೇ ಗಂಟೆ ಜಾಗಟೆ ಬಾರಿಸ್ತೀರಿ. ಏನು ನಿಮ್ಮ ಮನಸ್ಥಿತಿ ಏನಿದೆ? ನಿಮಗೇನು ಅರ್ಥವಾಗಲ್ವೇನು? ನಿಮ್ಮಲ್ಲಿ ಯಾರು ಓದಿಲ್ವಾ? ವಿಜ್ಞಾನ ಓದಿಲ್ವಾ? ಡಾಕ್ಟ್ರುಗಳಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಇನ್ನೇನಾಗಬೇಕು ನಿಮಗೆ? ಮುಸ್ಲಿಮರು ಯಾವ ರೀತಿಯಾಗಿ ಜಿಹಾದ್ ಮಾಡಲಿಕ್ಕೆ ಅವರೆಷ್ಟೇ ಓದಿ ಬಂದರೂ MBBS ಓದಿದ್ರೂ ಸ್ವರ್ಗದಲ್ಲಿ ಅಪ್ಸೇರೆ ಸಿಗ್ತಾರೆ, ಅದಕ್ಕೆ ಜಿಹಾದ್ ಮಾಡಬೇಕು ಅಂತಾರಲ್ಲ, ಆ ರೀತಿ ನಿಮ್ಮ ಮನಸ್ಥಿತಿನ ಇಟ್ಕೊಂಡ್ರೆ ನೀವು ಹೇಗೆ ಶೈವರಾಗ್ತೀರಿ, ಶಿವಭಕ್ತರಾಗ್ತೀರಿ? ಅವ್ರಿಗೂ ನಿಮಗೂ ಏನು ವ್ಯತ್ಯಾಸ? ಇದನ್ನು ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಇರಲಿ, ಯಾಕೆ ನಿಮಗೆ ಈಗ ಕುರುಬ ಪರಂಪರೆ ಬೇರೆ ಇದೆ, ಇರಲಿ. ನಾವು ಯಾರು ಬೇಡ ಅಂದಿದ್ದೀವಿ? ಕುರುಬ ಪರಂಪರೆ ಹಳೆ ಜನಾಂಗ ಶೈವರು ನಾವು ಒಪ್ಕೊಂಡಿದ್ದೀವಿ, ನಾವಿಲ್ಲ ಅಂತ ಹೇಳಿಲ್ವಲ್ಲ. ಕುರುಬರಿಂದಲೇ ಈಗಿನ ಲಿಂಗಾಯತರಾಗಿದ್ದಾರೆ ಅಂತ ನಾವು ಹೇಳಿದ್ದೀವಲ್ಲ. ಕುರುಬರ ಮೂಲ ಜನಾಂಗ. ಆದರೆ ಅವರಿಗಿಂತ ಮುಂಚೆ ಈ ದೇಶದ ಹಿರೇಮಠಗಳ ಹಿರಿಯ ಎಷ್ಟು ವಿಡಿಯೋ ಮಾಡಿದ್ದೀನಿ ನಾನು. ಈಗ ಉದಾಹರಣೆಗೆ ಮುಸ್ಲಿಮರಲ್ಲಿ ಪೀರ ಅಂತ ಇದೆ. ಪೀರ ಅವ್ರು ಈಗಲೂ ಹೇಳ್ತಾರೆ ಈರಾ ಪೀರ ಸಂಬಂಧ ಇದೆ ಹಿಂದೂ ಮುಸ್ಲಿಮರಿಗೆ ಅಂತ. ನಮ್ಮ ಮಠಕ್ಕೆ ಬಂದಿದ್ದರು ಒಂದು ಸಲ. ಅಲ್ಲಿ ಯುದ್ಧ ಆಗಿದೆ, ಅದಕ್ಕೋಸ್ಕರನೇ ನಮ್ಮೂರಿನ ವೀರಭದ್ರ ಸ್ವಾಮಿಯನ್ನು ನಾವು ಉತ್ತರದಿಂದ ದಕ್ಷಿಣ ದಿಕ್ಕಿಗೆ ತಿರುಗಿಸಿಟ್ಟಿದ್ದೀವಿ. ದಕ್ಷಿಣ ಮುಖ ವೀರಭದ್ರ ನಮ್ಮದು, ಪ್ರಳಯ ವೀರಭದ್ರ ಸ್ವಾಮಿ. ಚಿತ್ರದುರ್ಗ ಜಿಲ್ಲೆ, ಹೊಸದುರ್ಗ ತಾಲ್ಲೂಕು, ಹೆಬ್ಬಳ್ಳಿ ಗ್ರಾಮ, ಅದೇ ನಮ್ಮ ಮಠ. ಅಲ್ಲಿರ್ತಕ್ಕಂಥ ವೀರಭದ್ರ ದೇವಾಲಯವೇ ನಮ್ಮ ಮಠ. ಆ ಊರಿನಲ್ಲಿ ನಾವು ಬಹಳ ಹಿರಿಯ ಜಂಗಮರು. ನಮ್ಮದು ಲಾಕುಳ ಶೈವದ ಪಂಚಮಠಗಳಿದ್ದಾವೆ. ಸುತ್ತಲಿನ 5 ಗ್ರಾಮಗಳಲ್ಲಿ ನಮ್ಮ ಮಠಗಳಿದ್ದಾವೆ. ಲಾಕುಳ ಮಠಗಳ ಪರಂಪರೆ ನಮ್ಮದು. ಬಹಳ ಹಳೆಯ ಪರಂಪರೆನ, ಸಾವಿರಾರು ವರ್ಷಗಳ ಪರಂಪರೆ ಅಂತೇಳಿದ್ದೀನಿ ನಾನು. ಅದು ನಿಮಗೆ ಯಾರ ತಲೆಗೂ ಹೋಗ್ತಾ ಇಲ್ಲ. ಅಲ್ಲಿ ವೀರಭದ್ರ ಸ್ವಾಮಿ ದೇವಾಲಯ ಇದೆ, ಅದು ದಕ್ಷಿಣ ಮುಖ ವೀರಭದ್ರ. ಬೇರೆ ಊರುಗಳಲ್ಲೆಲ್ಲ ಉತ್ತರ ಮುಖ, ಪೂರ್ವ ಮುಖ ಇದ್ದರೆ, ಹೆಬ್ಬಳ್ಳಿ ಗ್ರಾಮದ ವೀರಭದ್ರ ಸ್ವಾಮಿ
ದಕ್ಷಿಣ ಮುಖದ ಪ್ರಳಯ ವೀರಭದ್ರ. ಯಾಕೆ ಕಾರಣ? ಹಿಂದೆ ಮುಸಲ್ಮಾನರು ಬಂದು ದಾಳಿಯನ್ನು ಮಾಡಿ ವೀರಬೀರ ಸಂಬಂಧವನ್ನು ಹೇಳ್ಕೊಂಡು ಬಂದು ಕೊನೆಗೆ ಸೋತು ಹೋಗ್ತಾರೆ. ಇಲ್ಲಿ ಈ ಊರಿನ ಜಂಗಮರು ವಿಜಯನಗರದ ಅರಸರ ನೆರವನ್ನು ತಗೊಂಡು ಮುಸಲ್ಮಾನರನ್ನು ಹಿಮ್ಮೆಟ್ಟಿಸ್ತಾರೆ ಅಂತಕ್ಕಂಥದ್ದು ನಮ್ಮೂರಿನ ಚರಿತ್ರೆ ಈಗಲೂ ಕೂಡ ಇದೆ. ಒಂದೊಂದು ಗ್ರಾಮದಲ್ಲಿ ಒಂದೊಂದು ಚರಿತ್ರೆ ಇರುತ್ತೆ, ಅದನ್ನು ನೀವು ಹಗುರವಾಗಿ ತಗೊಳ್ಳಂಗಿಲ್ಲ. ಇವತ್ತಿಗೂ ಕೂಡ ನಮ್ಮೂರಿನಲ್ಲಿ ವಿದ್ಯಾಭ್ಯಾಸವನ್ನು ಹೇಳ್ಕೊಳ್ತಕ್ಕಂಥವರು ವೀರಶೈವ ಜಂಗಮರೇ ಆಗಿದ್ವಿ ಅಂತ ಅದಕ್ಕೆ ಸಾಕ್ಷಿಯಾಗಿ ಅಲ್ಲಿರ್ತಕ್ಕಂಥ 2-3 ಮಠಗಳಿದ್ದಾವೆ. ನಮ್ಮವು ಊರು ಗ್ರಾಮದಲ್ಲೇ 2-3 ಮಠಗಳ ಅವಶೇಷಗಳಿದ್ದಾವೆ. ಊರಿನ ಹೊರಗಡೆ ಕೂಡ ಇದೆ, ಸುತ್ತಲ ಹಳ್ಳಿಗಳಲ್ಲೂ ಕೂಡ ಇದೆ. ಅಷ್ಟು ಹಳೆಯ ಜಂಗಮರು ನಾವು. ಅಷ್ಟು ಮಹತ್ವ ನಮ್ಮ ಮಠಗಳ ಮಹತ್ವ ಚರಿತ್ರೆ ಅಷ್ಟು ಹಳೆಯದಿದೆ. ಸಾಕಷ್ಟು ಇತಿಹಾಸ ಇದೆ ನಮ್ಮ ಮಠಕ್ಕೆ. ಈಗಿನ ಚಿತ್ರದುರ್ಗ ಜಿಲ್ಲೆಯ 2 ಮಠಗಳು ನಮ್ಮ ಮಠ ಇದ್ದಾಗ, ನಮ್ಮ ಮಠ ಉತ್ತುಂಗ ಸ್ಥಿತಿಯಲ್ಲಿ ಧರ್ಮವನ್ನು ಪ್ರಸಾರ ಮಾಡುತ್ತಿದ್ದಂಥ ಕಾಲದಲ್ಲಿ ಈ 2 ಮಠಗಳ ಅಸ್ತಿತ್ವವೇ ಇರಲಿಲ್ಲ. ಇದು ಬಹಳ ಗಮನಾರ್ಹವಾಗಿರತಕ್ಕಂಥ ಅಂಶ. ಆದ್ದರಿಂದಲೇ ನಾನು ಇಂಥ ಮಹತ್ವದ ವಿಷಯವನ್ನು ಹೇಳ್ತಾ ಇದ್ದೇನೆ. ಕೇವಲ ಈಗ ದೊಡ್ಡ ದೊಡ್ಡ ಮಠಗಳನ್ನು ಮಾಡಿಕೊಂಡು ನಾನೆಚ್ಚು ನೀನೆಚ್ಚು ಅಂತೇಳಿ ಶ್ರೀಮಂತ ಮಠಗಳಾಗಿ ಮೆರೀತಾ ಇದ್ದರೂ ಕೂಡ ವೀರಶೈವ ಜಂಗಮರ ಗ್ರಾಮೀಣ ಹಿರೇಮಠಗಳು ಅವುಗಳಿಗಿಂತ 1000 ಪಟ್ಟು ಸಾವಿರಾರು ವರ್ಷಗಳ ಹಿಂದೆ ಧರ್ಮವನ್ನು ಉತ್ತುಂಗ ಸ್ಥಿತಿಯಲ್ಲಿ ಪ್ರಸಾರ ಮಾಡಿದಂಥ ಮಠಗಳಾಗಿದ್ದಾವೆ. ಇದರ ಬಗ್ಗೆ ಎಲ್ಲರಿಗೂ ಎಚ್ಚರ ಇರಲಿ. ನಾನು ಅದಕ್ಕೋಸ್ಕರನೇ ಇದನ್ನು ಹೇಳ್ತಾ ಇದ್ದೇನೆ. ಎಷ್ಟು ಧರ್ಮವನ್ನು ಮಾಡಿಕೊಂಡಿದ್ದಾವೆ. ಇವರೆಲ್ಲರೂ ಮಾಡೋದಕ್ಕಿಂತ ಮುಂಚೆನೇ ಶಾಂತ ಧರ್ಮ, ಮರುಳ ಧರ್ಮ, ಸದ್ಧರ್ಮಗಳನ್ನು ಅಕ್ಷರಶಃ ಈ ಗ್ರಾಮೀಣ ವೀರಶೈವ ಮಠಗಳು ಮಾಡಿಕೊಂಡು ಬಂದಿದ್ದಾವೆ. ಇದು ಖಂಡಿತ ಬಹಳ ಗಂಭೀರವಾಗಿರತಕ್ಕಂಥ ಸಂಶೋಧನೆ. ಇದನ್ನು ಯಾರೂ ಕೂಡ ಹಗುರವಾಗಿ ತಗೊಳ್ಳಂಗಿಲ್ಲ. ಪಂಚಮಠಗಳ ಪರಂಪರೆ ಇದೆ. ನೀವು ಯಾರಾದರೂ ಸರಿಯಾದ ಸಂಶೋಧಕರಾಗಿದ್ದೇ ಆದರೆ ಇದರ ಬಗ್ಗೆ ಸಂಶೋಧನೆಯನ್ನು ಮಾಡಿ ಹೇಳ್ರಿ. ಆದ್ದರಿಂದ ವೀರಶೈವ ಆಚಾರ್ಯ ರೇವಣಸಿದ್ಧರ ಚರಿತ್ರೆ ಗಿರಿನಾರದಲ್ಲಿ ಅವರು ಓದಿ ಮತ್ತೆ ಬಂದು ಅವರು ದಕ್ಷಿಣ ಭಾರತವನ್ನು ಸಂಚಾರ ಮಾಡಿ ಅವರ ಕ್ಷೇತ್ರಗಳು ಸಾಕಷ್ಟಿದ್ದಾವೆ. ಯಾವುದೂ ಕುರುಬ ರೇವಣಸಿದ್ಧನಿಗೂ ಇವರಿಗೂ ಯಾವುದೇ ತಾಳೆ ಇಲ್ಲ. ಶಿಷ್ಯವರ್ಗದ ಮಠಗಳು ನಮ್ಮ ವೀರಶೈವ ಜಂಗಮರಲ್ಲಿ ಇದ್ದಾವೆ, ಸಾಕಷ್ಟಿದ್ದಾವೆ. ಈಗಿನ ಸುತ್ತೂರು ರಂಭಾಪುರಿಯ ಶಾಖಾ ಮಠವೇ ಅಂತಲೇ ಇದೆ. ಯಾರು ಅದನ್ನು ಅಲ್ಲಿಗಳಿಗೆ ಸಾಧ್ಯ? ಸಿರಿಗೆರೆಯವರು ಇವತ್ತು ಹೇಳ್ಬೋದು ಉಜ್ಜಿನಿ ಪೀಠ ನಮ್ಮದು ಅಂತ. ಆದರೆ ಅದರ ಚರಿತ್ರೆಯೇ ಬೇರೆ ಇದೆ, ಅದರ ಸಂಶೋಧನೆಯೇ ಬೇರೆ ಇದೆ. ಅದನ್ನು ಮಾಡಿದ್ದಾರೆ. ಈಗಾಗಲೇ ಸಿರಿಗೆರೆಯ ಭಕ್ತರೇ ಆಗಿರತಕ್ಕಂಥ ಮರುಳಸಿದ್ಧನ ಭಕ್ತರೇ ಆಗಿರತಕ್ಕಂಥ ಬಸವರಾಜ ತೋಲಹಳ್ಳಿಯವರು ಮಾಡಿದ್ದಾರೆ ಮತ್ತು ಶಾಸನೋಕ್ತವಾಗಿ ಮಾಡಿದ್ದಾರೆ. ಪಾಪ ಅವರು ಯಾವುದನ್ನು ಪಾಪ ಪುಣ್ಯ ಒತ್ಕೊಂಡಿಲ್ಲ, ಇರತಕ್ಕಂಥ ವಿಷಯವನ್ನು ಸಂಶೋಧನೆ ಮಾಡಿ ಹೇಳಿದ್ದಾರೆ. ಮತ್ತು ಈ ಸಂಶೋಧನೆ ಅವಶ್ಯಕತೆಯೇ ಇಲ್ಲ. ವೀರಶೈವ ಪರಂಪರೆ ಎಷ್ಟು ಹಳೆಯದು ಅಂತಕ್ಕಂಥ ವಿಷಯಕ್ಕೆ ಯಾರೂ ಕೂಡ ತಲೆಯನ್ನು ಕೆಡಿಸಿಕೊಂಡು ಹೀಗಿಂದು ಅಂತ ಅನುಮಾನಪಟ್ಟು ಸಂಶೋಧನೆ ಮಾಡತಕ್ಕಂಥ ಪ್ರಮೇಯವೇ ಇಲ್ಲ. ಯಾಕಂದರೆ ರೂಬು ಅಕ್ಷರಶಃ ಭೌತಿಕವಾಗಿ ವೀರಶೈವ ಜಂಗಮರು ಹಿಂದಿನ ಕಾಲದಿಂದಲೂ ಇದ್ದಾರೆ. ಇದು ವೇದಪೂರ್ವ ಕಾಲದ ಜನಾಂಗ ಅಂತೇಳಿ ನಾನು 100 ಬಾರಿ, 1000 ಬಾರಿ, ಲಕ್ಷ ಬಾರಿ, ಕೋಟಿ ಬಾರಿ ಹೇಳುತ್ತೇನೆ. ಇದನ್ನೇ ಮಂತ್ರವಾಗಿ ಪಠಿಸುತ್ತೇನೆ. ಇದೆಲ್ಲರಿಗೂ ಗೊತ್ತೂ ಇದೆ. ವೇದಗಳಲ್ಲೇ ಬಂದ್ಬಿಟ್ಟಿದೆ ಶೈವ ವೀರಶೈವದ ವಿಚಾರಗಳು, ಲಿಂಗದ ವಿಚಾರಗಳು, ಇಷ್ಟಲಿಂಗದ ವಿಚಾರಗಳು, ಇಲ್ಲಿರತಕ್ಕಂಥ ಎಲ್ಲ ಜನಾಂಗದ ವಿಚಾರಗಳು, ಆರ್ಯ ದ್ರಾವಿಡರ ಸಂಘರ್ಷಗಳು ವೇದಗಳಲ್ಲೇ ಬಂದ ಮೇಲೆ ನಿಮ್ಮದೇನು ಪುಂಗಿ ಅಂತ ನಾನು ಕೇಳೋದು. ವೇದಗಳಲ್ಲಿ ಬಂದ್ಬಿಟ್ಟಿದೆ. ವೀರಭದ್ರನೂ ಬಂದಾನೆ, ಬೀರಪ್ಪ ಬಂದಿಲ್ಲ. ಬೀರಪ್ಪ ನಿಮ್ಮ ಜಾನಪದ ನಾಯಕ, ಅದು ನಿಮ್ಮ ಸಂಸ್ಕೃತಿ, ನಿಮಗೆ ಸೇರಿದ್ದು. ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಎಲ್ಲ ಜೀವನ ಚರಿತ್ರೆಗಳೇ ಬೇರೆ ಬೇರೆ ಇದ್ದಾವೆ. ಪದ್ಮಗೊಂಡನ ಮಗ ರೇವಣಸಿದ್ಧ, ಅವನಿಗೆ ಶಾಂತಯ್ಯ ಅಂತ ಕರೀತಾರೆ. ಯಾಕಂದರೆ ಕುರುಬರು ಮೂಲತಃ ಮಾಂಸಾಹಾರಿಗಳು. ಆ ಮಾಂಸಾಹಾರವನ್ನು ಬಿಡಿಸಿ ಅಹಿಂಸೆಯನ್ನು ಬೋಧಿಸಿ ಮಾಡ್ತಕ್ಕಂಥದ್ದೇ ಶಾಂತ ದೀಕ್ಷೆ. ಇನ್ನು ಕೆಲವರಿಗೆ ಮರುಳ ದೀಕ್ಷೆ ಇದೆ, ಇನ್ನೂ ಕೆಲವರಿಗೆ ಮರುಳ ದೀಕ್ಷೆ ಇದೆ. ಈಗ ಅವರು ಮಂಟೆ ಸಿದ್ಧರು ಅಂತ ಇದ್ದಾರೆ. ಈಗ ಮರುಳು ಸಿದ್ಧರು ಅಂತ ಉಳಿದಿಲ್ಲ. ಅದು ಮಂಟೆ ಸಿದ್ಧರ ಜೊತೆ ಅವರು ಮಿಂಗಲ್ಲಾಗಿ ಹೋಗ್ಬಿಟ್ಟಿದ್ದಾರೆ. ಇದು ಮರುಳು ಸಿದ್ಧ ಕಾವ್ಯದಲ್ಲೂ ಕೂಡ ಇದೆ. ಆ ಕಾವ್ಯದಲ್ಲೇ ಕೊನೆಯಲ್ಲಿದೆ ಮರುಳು ಸಿದ್ಧ ಎಲ್ಲಿ ನಿಂತಿದ್ದ, ದೇವಸ್ಥಾನದಲ್ಲಿ ಹೊರಗಡೆ ನಿಂತಿದ್ನೋ ಒಳಗಡೆ ನಿಂತಿದ್ನೋ, ಆ ಮಠ ಯಾರಿಗೆ ಸಂಬಂಧಪಟ್ಟಿದ್ದಾಗಿತ್ತು, ಅಲ್ಲೇನು ನಡೀತಾ ಇತ್ತು ಅಂತಕ್ಕಂಥದ್ದು ಗೊತ್ತಿದೆ. ಮತ್ತು ದಲಿತ ಮರುಳು ಸಿದ್ಧನ ಹೆಸರು ಬಲವಂತ ಅಂತ ಇದೆ. ಅವನು ಮರುಳು ಸಿದ್ಧ ಆಗಿರಲಿಲ್ಲ ಮತ್ತು ಅವನು ಹುಟ್ಟು ಬೇರೆ ಇದೆ. ಇದೇ ರೀತಿ ಕುರುಬ ರೇವಣಸಿದ್ಧನ ಹುಟ್ಟು ಕೂಡ ಬೇರೆ ಇದೆ, ವೀರಶೈವ ಆಚಾರ್ಯ ರೇವಣಸಿದ್ಧರ ಹುಟ್ಟು ಕೂಡ ಬೇರೆ ಇದೆ. ಇಂಥ ವಿಷಯಗಳನ್ನು ನೀವು ಏಕೆ ತಪ್ಪಾಗಿ ಅರ್ಥೈಸಿಕೊಂಡು ಪ್ರತಿ ಬಾರಿ ಪೋಸ್ಟ್ಗಳನ್ನು ಹಾಕ್ಕೊಂಡು ಇಡೀ ಈ ವೀರಶೈವ ಆಚಾರ್ಯ ರೇವಣಸಿದ್ಧರ ಕಥೆಯ ಜೊತೆ
ಸುಮ್ಮನೆ ಕುರುಬರ ರೇವಣಸಿದ್ದನ ಹೆಸರನ್ನು ಅಂಟಿಸಿ ಸುಮ್ಮನೆ ಪ್ರಚಾರ ಮಾಡ್ತೀರ. ಇದು ಒಂದು ರೀತಿ ವ್ಯಾಪಾರದ ಸರಕಲ್ಲ ಇದು. ಯಾವುದೋ ಒಂದು ಲೇಬಲ್ ಹಾಕಿ ಮಾರ್ತಕ್ಕಂಥ ವಸ್ತು ಅಲ್ಲ. ಇದನ್ನು ಬಿಟ್ಟು ನಿಮ್ಮ ಚರಿತ್ರೆ ನಿಮಗಿರಲಿ ಸ್ವಚ್ಛಂದವಾಗಿ. ಈಗ 2ನೇ ವಿಡಿಯೋವನ್ನು ಮಾಡೋಣ.